ಮಾದಕ ದ್ರವ್ಯ ಸಾಗಣೆ ಆರೋಪದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಮಹಾರಾಷ್ಟ್ರದ ಪೊಲೀಸರು ಬಂಧಿಸಿದ ಪ್ರಕರಣದ ಹಿನ್ನೆಲೆಯಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ ಎಳಸಂಗಿರವರು ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗುಲ್ಬರ್ಗ ನಮ್ಮದು ಡಿಸ್ಟಿಕ್ ಅಂದರೆ ಒಂದೊಂದು ಹಂತದೊಳಗೆ ಸ್ಟೇಟ್ನಾಗ ನ್ಯಾಷನಲ್ ಲೆವೆಲ್ ಭಾಳ ದೊಡ್ಡ ಪ್ರಮಾಣ ಸುದ್ದಿ ಆಗುತ್ತದೆ. ಒಂದೊಂದು ಸಲ ಸ್ಯಾಂಡ್ ಮಾಫಿಯಾದ ಬಗ್ಗೆ ಭಾಳ ದೊಡ್ಡ ಪ್ರಮಾಣ ಹೈಲೈಟ್ ಆಗ್ತದೆ. ಮತ್ತೊಂದು ಇದರೊಳಗೆ ಗಾಂಜಾ ಮಾಫಿಯಾದ ಬಗ್ಗೆ ದೊಡ್ಡ ಹೈಲೈಟ್ ಆಗ್ತದೆ. ಅದಾದ ನಂತರ ಮತ್ತೆ ಫುಡ್ ಮಾಫಿಯಾ ತಿಳ್ಕೊಂಡು ಎಲ್ಲ ಈಗ ಅತ್ಯಂತ ಗಂಭೀರವಾದ ಮತ್ತು ಗುಲ್ಬರ್ಗ ಕೀರ್ತಿಗೆ ಕಳಂಕ ತರುವಂಥ ಕೆಲಸ ಗುಲ್ಬರ್ಗದೊಳಗೆ ಆಗುತ್ತು. ಅದು ಕಾಂಗ್ರೆಸ್ ಲೀಡರ್ಸ್ಗಳನ್ನ ಅದು ಕೋಡೇನಾನ್ ಅಂತ ಹೇಳ್ತೇವೆ. ಅದೊಂದು ಅಫೀಮ್ ತಯಾರಾಗುವಂಥದ್ದು ಒಂದು ಔಷಧಿ ಅದು ಮೆಡಿಕಲಿ ಯೂಸ್ ಮಾಡುವಂಥದ್ದು ಆ್ಯಂಡ್ ಸಿರಿಪ್ ಕೊಡುವಂಥದ್ದು ಕೆಮ್ಮು ಅಂತ ಇದು ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಡ್ರಗ್ಸ್ ಅಡಿಕ್ಟ್ ಆಗುವಂಥ ಚಾನ್ಸಸ್ ಇರೋದು. ಇಲ್ಲಿ ಗುಲ್ಬರ್ಗದೊಳಗೆ ಕಾಂಗ್ರೆಸ್ ಬ್ಲಾಕ್ ಏನು ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಅಂತ ಲಿಂಗರಾಜ್ ಕಣ್ಣಿ ಇವರು ಅಲ್ಲಂಪುರ ಪಾಟೀಲ್ ಏನು ಪ್ರೆಸೆಂಟ್ ಸೌತ್ ML ಅವರು ಅವ್ರದ್ದು ರೈಟ್ ಹ್ಯಾಂಡ್ ಅಂತ ಉಂಟು. ಅದ್ರ ಜೊತೆಗೆ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಲ ಇವರೇ ಇದ್ದಿರ್ತಾರೆ. ಇಲ್ಲಿ ಬಂದದ್ದು ಪ್ರಶ್ನೆ ಅಂದರೆ ಈಗ ಈ ಲಿಂಗರಾಜ್ ಕಣ್ಣಿ ಇವರು ಡ್ರಗ್ಸ್ ವ್ಯಾಪಾರಿಗಳು ಅಂದರೆ ಮೆಡಿಸಿನ್ ವ್ಯಾಪಾರಿಗಳು ಅವ್ರಲ್ಲ. ಮತ್ತು ಇಲ್ಲಿ ಗುಲ್ಬರ್ಗದವ್ರು ಮೆಡಿಕಲ್ ಶಾಪು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದ್ವಿ ನಾವು. ಬಟ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅಂದಾಗ ಮತ್ತು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ಲಿಕ್ಕತ್ತಾರಂತ ನೀವು ಇದೇ ಡ್ರಗ್ಸ್ ಮಾಫಿಯಾ ಮಾಡ್ಲಿಕ್ಕತ್ತಿದ್ರು ಅಥವಾ ಏನು ಬೇರೆ ಕಡೆಲ್ಲ ಪೂರ ಆಲ್ ಓವರ್ ವರ್ಲ್ಡ್ ಕಡೆಯಿಂದ ಇಲ್ಲಿಂದ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತದೋ. ಮತ್ತು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತಿತ್ತು ಅಂದ್ರೆ ಮಹಾರಾಷ್ಟ್ರ ಪೊಲೀಸ್ ಗಮನಕ್ಕೆ ಬರ್ತದೆ. ಇಲ್ಲಿ ಪೊಲೀಸರು ಯಾಕೆ ಗಮನಕ್ಕೆ ಬರಲಿಲ್ಲ? ಇಲ್ಲಿ ಗುಲ್ಬರ್ಗ ಇಂಟೆಲಿಜೆನ್ಸಿ ಏನು ಮಾಡ್ಲಿಕ್ಕತ್ತದು ಮತ್ತು ಯಾರು ಲಾಬಿಗೆ ಮಾಡಿದ್ರು ನೀವು ಗುಲ್ಬರ್ಗದವ್ರು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರು ಪೊಲೀಸರು ಏನಾದರೂ ನಿಮಗೆ ಏನು ಪಾಲಿಟಿಕಲಿ ನೀವು ಕಾಂಗ್ರೆಸ್ ಲೀಡರ್ ಇದ್ರಿ, ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಇದ್ರಿ ಅಂತ ಹೇಳಕ್ಕೆ ನಿಮ್ಗೆ ಲೋಕಲ್ MLಗಳು ಈ ಲೋಕಲ್ ಇನ್ಚಾರ್ಜ್ ಮಿನಿಸ್ಟ್ರುಗಳು ನಿಮ್ಮ ಸಪೋರ್ಟ್ನಾಗ ಈಗ ಮಾಡ್ಲಿಕ್ಕತ್ತೀರ ಅಂತೇಳಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈಗೆಲ್ಲ ನಡೆದ ಮೀಡಿಯಾದಲ್ಲಿ ಸುದ್ದಿ ಆಗ್ಲಿಕ್ಕತ್ತದ. ನಿಮ್ಮಲ್ಲಿ ಯಾರು ಪೂರ ರೌಡಿಗಳು ಟಪ್ಪರ್ಗಳು ಗುಂಡಾಗಳು ತಡಿಪಾರ್ಗಳು ಇವರೇ ನಿಮಗೆ ಒಳ್ಳೆಯವ್ರು ಅನ್ಸಲ್ಕತ್ತದ. ಏನು ಅನ್ಸಲ್ಕತ್ತದ? ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿನ ಅದು ಗುಂಡಾಗಳು ಇಟ್ಕೊಂಡು ತಿರುಗಾಡುವಂಥದ್ದು. ಈಗ ಯಾರು ಮಾಡ್ಲಿಕ್ಕತ್ತಿರಲಿ ಮಾಫಿಯಾಗಳು ಡಾನ್ಗಳು ಯಾರದಾರಲ್ಲಿ ಡಾನ್ಗಳು ಸದ್ಯ ಗುಲ್ಬರ್ಗದ ಕಾಂಗ್ರೆಸ್ ನೋಡಿದಾರ. ಸ್ಯಾಂಡ್ ಮಾಫಿಯಾದ ನಾವು ಹೇಳಿದ್ವಿ, ಸ್ಯಾಂಡ್ ಮಾಫಿಯಾ ಡಾನ್ಗಳು ಯಾರದಾರಲ್ಲಿ ಕಾಂಗ್ರೆಸ್ನೂ ಇದಾರಲ್ಲಿ. ಕಾಂಗ್ರೆಸ್ನ ಜೊತೆಗೆ ಪೂರ ಪ್ರಿಯಾಂಕ್ ಸಾಹೇಬ್ರು ಪೂರ ಖಾನ್ದಾನಿ ಜನಗಳದಾರ ಅಂತ ನಾವು ಹೇಳಿದ್ವಿ. ಅದ್ರ ಬಗ್ಗೆ ಏನು ಮಾಡಿದ್ರಿ ಇಲ್ಲಿ ಎನ್ಕ್ವೈರಿ ಆಯ್ತು ಏನಾದ್ರೆ ಸ್ಟೇಟ್ ಲೆವೆಲ್ ಸುದ್ದಿ ಆಯಿತು, ನ್ಯಾಷನಲ್ ಸುದ್ದಿ ಆಯಿತು. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರಿ. ಫುಡ್ ಮಾಫಿಯಾ ಯಾರು ಮಾಡ್ಕೊತಾರೆ? ಮೊದಲು ಮಣ್ಕಂಟ್ರ ಆರ್ಡರ್ ಬರ್ತಿದ್ದು ಮಣ್ಕಂಟ್ರ ಆರ್ಡರ್ ನಾಪತ್ತೆ ಆಗಿದ್ದಾನೆ. ಈಗ ಫುಡ್ ಮಾಫಿಯಾ ಬಿಂದಾಸ್ ನೋಡೋದ್ರೊಳಗೆ ಅದು ಯಾರು ಮಾಡ್ಕೊತದಲ್ಲ? ಇದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಮಾಡ್ಕೊತಾರೆ, ಇನ್ಚಾರ್ಜ್ ಮಿನಿಸ್ಟ್ರಲ್ಲಿ ಪಾಲೋರು ಮಾಡ್ಕೊತದ. ಗಾಂಜಾ ಸಿಕ್ತಮ್ಮ APMC ಯಾರನ್ನ ಗುಲ್ಬರ್ಗದೊಳಗೆ ಗಾಂಜಾ ಪೂರ APMC ಒಳಗೆ ಅದು ಪೂರ ಇಲ್ಲಿಗಲ್ 103 ಶಾಪ್ಗಳು ಬೇರೆಯವ್ರಿಗೆ ರಾಜಸ್ಥಾನ ಕೊಟ್ಟರೆ ಕ್ಯಾನ್ಸಲ್ ಮಾಡೋದು ನಾವು ಫೈಟ್ ಮಾಡ್ಕತ್ರ ಅಂಥ ಇದ್ರೊಳಗೆ APMC ಇದ್ರಾಗ ಗಾಂಜಾ ಸಿಗ್ತದಲ್ಲಿ. ಗಾಂಜಾ ಎಲ್ಲಿಂದ ಬರ್ತದೆ ಮೂಲ ಇಡ್ಲಿಕ್ಕೆ ಆಗಲಿ ನಮ್ಗೆ. ಈಗ ಅಫೀಮ್ನ ತಯಾರು ಮಾಡೋಂಥ ಒಂದು ಖತರ್ನಾಕ್ ಡ್ರಗ್ಸ್ ಗುಲ್ಬರ್ಗ 120 ಸಿರಿಪ್ ಬಾಟಲ್ ಸಿಗ್ತದೆ ನಿಮ್ಗೆ. ಅದು ಗುಲ್ಬರ್ಗದಲ್ಲದು ಮಹಾರಾಷ್ಟ್ರದೊಳಗೆ. ಮುಂಬೈ ಠಾಣೆ ಒಳಗೆ ಕೇಸ್ ರೇಟ್ ಆಗ್ತದೆ. ಮುಂಬೈ ಪೊಲೀಸರಿಗೆ ಸುದ್ದಿ ಗೊತ್ತಾಗ್ತದೆ. ಮತ್ತು ಇಲ್ಲಿ ಯಾಕೆ ಇಲ್ಲಿ ಯಾಕೆ ಅಂದರೆ ಇಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ಫಾಲೋ ಇರ್ತೀರಿ, ನಿಮಗೆ ಪೊಲೀಸರು ತ್ರಾಸ ಅಂದರೆ ಇನ್ಚಾರ್ಜ್ ಮಿನಿಸ್ಟ್ರು ಇಲ್ಲಿ ಪೊಲೀಸರು ಇಟ್ಕೊಂಡು ಏನಪ್ಪ ಅಂದ್ರೆ ದಂಧ ಮಾಡ್ಕೊತೀರ ಅನ್ನೋ ಇದರೊಳಗೆ ಇದು ಆಗಬಾರ್ದು ಅಂತ ಹೇಳಕ್ಕೆ. ಇದೆಲ್ಲ ಗುಲ್ಬರ್ಗ ಜನಗಳು ಇಲ್ಲಿ ಸಾಮಾನ್ಯ ಜನಗಳಿಗೆ ಅರಿವಾಗ್ಲಿಕ್ಕೆ ನೀವೇನು ಮಾಡ್ಕೊತೀರ? ಪಾಲಿಟಿಕಲ್ ಪವರ್ ಬರೋದಕ್ಕಿಂತ ಮೊದಲು ಇದೇ ಪ್ರಿಯಾಂಕ್ ಖರ್ಗೆ ಅವರು ಫುಡ್ ಮಾಫಿಯಾದ ದೊಡ್ಡ ಪ್ರಮಾಣ ಮಾತಾಡ್ತಿದ್ರು. ಫುಡ್ ಮಾಫಿಯಾದ್ರು BJP ಅವ್ರು ಮಾಡ್ಕೊತಾರೆ ಹೇಳ್ಕೊತಿದ್ರು. ಈಗ ಇಲ್ಲಿ ಗುಲ್ಬರ್ಗದೊಳಗೆ ಇದ್ದದ್ದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಫುಡ್ ಮಾಫಿಯಾ ಒಂದೇ ಅಲ್ಲ. ಈಗ ಡ್ರಗ್ಸ್ ಮಾಫಿಯಾ ಕೂಡ ಅದರೊಳಗೆ ಎಂಟ್ರು ಆಗೋದಲ್ಲಿ. ಮಟ್ಕಾ ಮಾಫಿಯಾ ಗುಲ್ಬರ್ಗ ಇದ್ದದ, ಡ್ರಗ್ಸ್ ಮಾಫಿಯಾ ಗುಲ್ಬರ್ಗ ಇದ್ದದಲ್ಲಿ, ಇಲ್ಲಿ ಫುಡ್ ಮಾಫಿಯಾ ಗುಲ್ಬರ್ಗದಲ್ಲಿ, ಸ್ಯಾಂಡ್ ಮಾಫಿಯಾ ಗುಲ್ಬರ್ಗ ಇದ್ದದ. ನಾವು ದೊಡ್ಡ ಪ್ರಮಾಣದ ಸ್ಯಾಂಡ್ ಮಾಫಿಯಾ ಮಾತಾಡೋದು ಈಗ ಸದ್ಯ ನಡೆದಲ್ಲಿ. ಇಲ್ಲಿ ಯಾರು ಹೇಳೋರಲ್ಲ ಕೇಳೋರಲ್ಲ ಇದರೊಳಗೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಗುಲ್ಬರ್ಗ ಬಂದು ಏನಪ್ಪ ಅಂದ್ರೆ ಗುಲ್ಬರ್ಗ ಹೆಸರಂತ ಇವರು ಕಾಂಗ್ರೆಸ್ನವರು ಈ BJP ಏನು ಬ್ಲೇಮ್ ಮಾಡ್ತಿದ್ರು. ಸ್ವತಃ ಏನಪ್ಪ ನೀವೇ ಆರೋಪ ಗುರಿಯಾಗಿದ್ದೀರಿ. ಇದು ಒಳ್ಳೆಯದಲ್ಲದ್ರೊಳಗೆ ಇಂಥ ಏನು ಡ್ರಗ್ಗಿಸ್ಟ್ಗಳು ಇಟ್ಕೊಂಡು ಕೆಲಸ ಮಾಡ್ಕೊತೀರಿ ನೀವು. ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ವ್ಯಕ್ತಿಗಳು ಇಟ್ಕೊಂಡ್ಪ ನೀವು ಸಮಾಜ ರಕ್ಷಣೆ ಮಾಡೋಂಥ ಜನಗಳು ಅಲ್ಲ. ಸಮಾಜಕ್ಕೆ ಪಾಯ್ಸನ್ ಕೊಡ್ಲಿಕ್ಕತ್ತೀರಿ ಕಾಂಗ್ರೆಸ್ದವ್ರು ಅಲ್ಲ. ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ನೀವು ಸಮಾಜ ಉಳಿಸ್ಲಿಕ್ಕೆ ಆಗ್ತದೆ. ನೀವು ಎಲ್ಲಿ ಎಷ್ಟು ಸಪ್ಲೈ ಮಾಡಿದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಾಗ್ತದೆ. ಇದು ಮಾಫಿಯಾದು ಏನು ಲಿಂಗರಾಜ್ ಕಣ್ಣಿ ಅಂತೇಳಿ ಲಿಂಗರಾಜ್ ಕಣ್ಣಿ ಸಂಘಟನೆ ಪೂರ ಟೀಮ್ ಇದ್ದು ಅಲ್ಲಿ ಲಿಂಗರಾಜ್ ಕಣ್ಣಿಯನ್ನು ಇಲ್ಲಿ ಕಡೆಯಿಂದ ಎಲ್ಲೆಲ್ಲಿ ಸಪ್ಲೈ ಆಗ್ತದೆ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಾಗ್ತದೆ. ಇಲ್ಲಿ
ಇಲ್ಲಿ ಪೊಲೀಸರು ಯಾವುದೂ ಭರವಸೆ ಇಲ್ಲ. ಇಲ್ಲಿ ಪೊಲೀಸ್ ಅಷ್ಟು ಹಕ್ಕಿಲ್ಲ, ಇಮಾನ್ದಾರಿ ಅವನು ಪೊಲೀಸ್ ಇಲ್ಲ. ಪೊಲೀಸ್ ಕಮಿಷನರ್ ಒಬ್ಬ ತಿರುಗಿ ಒಂದು ಎಲ್ಲ ಇನ್ಸಿಡೆಂಟ್ ಅದು ಪೊಲೀಸ್ ಕಮಿಷನರ್ ನೋಡ್ಬಿಟ್ಟು ಇಲ್ಲಿ DCP ಹಿಡ್ಕೊಂಡು ಏನು ಬೇರೆ ಕೆಲವು ACPಗಳಲ್ಲ, ಗುಂಡಾಗಳ ಜೊತೆಗೆ ಡ್ರಗ್ಸ್ ಮಾಫಿಯಾ ಜೊತೆಗೆ ಮಟಕ ಮಾಫಿಯಾ ಜೊತೆಗೆ ಇಸ್ಪೆಂಡ್ ಮಾಫಿಯಾ ಸಂಗಡ ಇದ್ದುದು ಕುದ್ದುದು ತಿನ್ಕೊಂಡು ಕುಂತುದು ಪಾರ್ಟಿ ಮಾಡೋದು ನಾವು ನೋಡ್ತೀವಿ. ಇಂಥ ಇದ್ದು ಹೋಪ್ಲೆಸ್ ಪೊಲೀಸ್ ಆಫೀಸರ್ ಭರವಸೆ ಅವನಿಗಿಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಬೇಕಂತ ಭಾಳ ಹೈ ಲೆವೆಲ್ ಒಂದು ಕಮಿಟಿ ರಚನೆ ಮಾಡಬೇಕು, ಹೈ ಲೆವೆಲ್ ಟೀಮ್ ರಚನೆ ಮಾಡಬೇಕು. ಇಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಪೂರ ಟೋಟಲ್ ಫೇಲ್ಯೂರ್ ಪೊಲೀಸ್ ಇಂಟೆಲಿಜೆನ್ಸಿ. ಈಗ ನಮ್ಗೆ ಒಂಡ್ರ ಅನ್ಸೋದು ಏನಪ್ಪ ಅಂದ್ರೆ ಗುಲ್ಬರ್ಗ ಪೊಲೀಸರಿಗೆ ಗುಲ್ಬರ್ಗ ಇಂಟೆಲಿಜೆನ್ಸ್ ಅದು ಗೊತ್ತಾಗ್ತದ, ಅಕ್ಕಿ ತುಂಬಿದ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ತೇವೆ ಅವ್ರಿಗೆ. ರೇತಿ ತುಂಬಿದ್ರೆ ಸ್ಯಾಂಡ್ ತುಂಬ್ಕೊಂಡು ಬರೋ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕೆ ಗೊತ್ತಾಗ್ತದೆ. ಇವತ್ತು ಅಕ್ಕಿ ತುಂಬಿದ ಲಾರಿ ಮಂತ್ಲಿ ಮಾಮೂಲು ಕೊಟ್ಟೋದು ಕೊಟ್ಟಿಲ್ಲ ಗೊತ್ತಾಗ್ತೇವೆ ಅವ್ರಿಗೆ. ಬಟ್ ಡ್ರಗ್ಸ್ ಎಲ್ಲಿಂದ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಾಗಲ್ಲ ಅವರಿಗೆ. ಇದ್ರ ಬಗ್ಗೆ ಪ್ರಾಪರ್ ಎನ್ಕ್ವೈರಿ ಆಗಬೇಕಲ್ಲ, ಇದ್ರ ಬಗ್ಗೆ ಕೇಳಬೇಕಲ್ಲ. ನಾ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇಲ್ಲಿ ಇದು ಏನು ಕಾಂಗ್ರೆಸ್ ಪಾರ್ಟಿ ಏನು ರೂಲಿಂಗ್ ಮಾಡಕತ್ತ ಕರ್ನಾಟಕದಾಗ, ಈ ರೂಲಿಂಗ್ ಮಾಡೋ ಪಾರ್ಟಿಗೆ ಅಪೋಸಿಟ್ ಪಾರ್ಟಿ ಯಾರೂ ಇಲ್ಲ. ಇವ್ರಿಗೆ ಕೇಳೋರು ಯಾರೂ ಇಲ್ಲ. ಇಲ್ಲಿ ಇವರಿಗೆ ಕೇಳೋರು ಯಾರಿಲ್ಲ. ಕೇಳುವಂಥ ತಾಕತ್ತು ಕೂಡ ಅಪೋಸಿಟ್ ಪಾರ್ಟಿದವ್ರಿಗೆ ಇಲ್ಲ ಅನ್ಸಲ್ಕತ್ತದಲ್ಲಿ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗ್ಯದ. ಈಗ ಬಿಡು ಎಂಟೈರ್ ಇಂಡಿಯಾದ ಸುದ್ದಿ ಆಗ್ತದ. ಮಹಾರಾಷ್ಟ್ರದ ಕರ್ನಾಟಕದ ಏನಪ್ಪ ಡ್ರಗ್ ಮಾಫಿಯಾ ಸಿಕ್ಕಂತೇಳಿ ಮಹಾರಾಷ್ಟ್ರ ಇಡೀ ಎಂಟೈರ್ ಉತ್ತರ ಭಾರತದಾಗ ಸುದ್ದಿ ಆಗ್ತದ. ಇಲ್ಲಿ ಪೂರ ತಣ್ಣಗೆ ಮಾಡ್ಕೊಂಡ್ಬಿಟ್ರಲ್ಲಿ. ಒಂದೇ ಒಂದು ಸುದ್ದಿ ಇಲ್ಲ. ಅಪೋಸಿಷನ್ ಪಾರ್ಟಿಯವರು ವಿರೋಧ ಪಾರ್ಟಿ ಯಾವ ಸುದ್ದಿ ಇಲ್ಲದ್ರೊಳಗೆ. ಅದಕ್ಕೆ ಅವ್ರಿಗೆ ಹಬ್ಬ ಆಗಿಬಿಟ್ಟದ. ಯಾವನು ಕೇಳಲ್ಲ ನಮ್ಗೆ. ನಾವು ಮಾಡೋದೇ ಆಟ, ನಾವು ಕುಡಿದ ಕೊಡು ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡ್ಲಿಕ್ಕತ್ತದಲ್ಲಿ ಗುಲ್ಬರ್ಗ ಇದ್ರೊಳಗೆ ಕರ್ನಾಟಕದೊಳಗೆ. ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಎನ್ಕ್ವೈರಿ ಆಗಬೇಕು. ಇದು ಏನು ಮಾಫಿಯಾ ಇಲ್ಲ, ಡ್ರಗ್ಸ್ ಮಾಫಿಯಾ ಹೊಸದಾಗಿ ಸೇರ್ಪಡೆ ಗುಲ್ಬರ್ಗದೊಳಗೆ. ಈ ಡ್ರಗ್ ಮಾಫಿಯಾದ ಏನು ಎಷ್ಟು ಪಿನ್ಗಳವ ಅದ್ರ ಬಗ್ಗೆ ಹುಡ್ಕಾಡುವಂಥ ಕೆಲಸ ಮಾಡಬೇಕು. ಆಮ್ಯಾಗ ಪೊಲೀಸ್ ಕಮಿಷನರ್ ನಾವು ಹೇಳ್ತದೆ, ನೀವು ಒಬ್ಬರೇ ಮಾಡಿ ಓಡ್ತೀರಿ. ಎಲ್ಲ ಮರ್ಡರ್ ಆಯ್ತು ಅಂದರೆ ಪೊಲೀಸ್ ಕಮಿಷನರ್ ನೋಡ್ತಾರೆ, ಎಲ್ಲ ಕಳ್ತನ ಆಯ್ತು ಪೊಲೀಸ್ ಕಮಿಷನರ್. ನಿಮ್ಮ DCP ECP ಇಲ್ಲನಪ್ಪ ಅಂತ ಇಟ್ಕೊಂಡು ಪೂಜೆ ಮಾಡ್ಲಿಕ್ಕೆ ಇಟ್ಟೋದಿಲ್ಲ ಗುಲ್ಬರ್ಗದೊಳಗೆ. ಒಳ್ಳೆ ಆಫೀಸರ್ ತೊಗೊಂಬರ್ರಿ, ಪ್ರಾಮಾಣಿಕ ಆಫೀಸರ್ ತೊಗೊಂಬರ್ರಿ. ಇದಕ್ಕಿಂತ ಮೊದಲು ಪೊಲೀಸ್ ಕಮಿಷನರೇಟ್ ಆಗೋದಕ್ಕಿಂತ ಮೊದಲು ಖಾಲಿ ಒಬ್ಬ ಶಶಿಕುಮಾರ್ SP ಇಡೀ ಗುಲ್ಬರ್ಗ ಕಂಟ್ರೋಲ್ ಮಾಡ್ಕೊತಿರ್ತಾರೆ. ಒಬ್ಬ SP ಆ್ಯಂಡ್ ಒಬ್ಬ ಅಡಿಷನಲ್ SP, ಒಂದು 3-4 ಜನ DSPಗಳು ತೊಗೊಂತೀವಿ. ಇಲ್ಲಿ 9-10 ಜನ IPSಗಳು ಬಂದಿದ್ರಿ. ಇದು ನಿಮ್ಮ ಕಣ್ಣಿದ್ರಿಗೆ 9-10 ಜನ IPSಗಳಿದ್ರಿ. ಡ್ರಗ್ಸ್ಗಳು ಹೊರ ಹೋಗಿ ಇಲ್ಲಿಂದ ಸಪ್ಲೈ ಅನ್ಕೋತದ. ಏನು ನಿಧಿ ಮಾಡ್ಕತ್ತಾರೆ IPSಗಳೆಲ್ಲ. ಇರು DCP ಸ್ಪೆಷಲ್ DCP ಕನ್ನಿಕಾ ಚಿಕ್ರಿವಾಲ್ ಖಾಲಿ 107 110 107 110 ಇದ್ರಾಗ ಬಿಜಿ ಆಗ್ಬಿಟ್ರು. 107 ಆರ್ಡರ್ ಮಾಡೋದು, 110 ಆರ್ಡರ್ ಮಾಡೋದು, ಅಮಾಯಕರಿಗೆ ಕಳಿಸೋದು. ಇವ್ರು ಹೋಗಿ ಏನಪ್ಪ ಅಂದ್ರೆ ಈ ಗುಂಡಾಗಳು ಸಂಗಡ ಡ್ರಗ್ಸ್ ಮಾಫಿಯಾ ಸಂಗಡ ಪಾರ್ಟಿ ಮಾಡ್ಕೊಂಡು ಕುಂದಿರೋದು ಕೆಲಸ ಗುಲ್ಬರ್ಗ ಆಗ್ತದೆ. ಇದು ಅತ್ಯಂತ ಖಂಡನೀಯ. ಇದು ನಾವು ದಲಿತ ಸೇನೆ ಭಾಳ ಕಟುವಾಗಿ ಖಂಡಿಸ್ತೇವೆ ನಾವು. ಯಾವನೇ ಕಿರ್ಲಕ್ಕೆ ಇದ್ರೊಳಗೆ ತಪ್ಪು ಮಾಡಿದೆ ಅವನಿರಲಿ, ಅವ್ರು ಒದ್ದು ಹಾಕುವಂಥ ಕೆಲಸ ಮಾಡಬೇಕು. ಒದ್ದು ಹಾಕಿದ್ರೆ ಜೊತೆ ನಿಮ್ಮ ಕೈಲಿ ಆಗಲಿಲ್ಲ. ಮಹಾರಾಷ್ಟ್ರ ಪೊಲೀಸ್ ಮಾಡೋದು ಈ ಮಾಫಿಯಾ ಡ್ರಗ್ಸ್ ಮಾಫಿಯಾ ಎಷ್ಟು ಜನಗಳದ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಆ ಮೇನ್ ಕಿಂಗ್ ಪಾಂಡಿ ಗುಲ್ಬರ್ಗದೊಳಗೆ ಎಲ್ಲೆಲ್ಲಿ ಯಾವ್ಯಾವ ಕಡೆ ಸಪ್ಲೈ ಮಾಡ್ಕೊತಿದ್ರು, ಎಷ್ಟೆಷ್ಟು ಸ್ಕೂಲ್ ಕಾಲೇಜುಗಳು ಡ್ರಗ್ಸ್ ಸಪ್ಲೈ ಮಾಡ್ಕೊತಿದ್ರು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಭಾಳ ಸೀರಿಯಸ್ ಮ್ಯಾಟ್ರ್ ಅದು. ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ಕೊತೋದಲ್ಲಿ ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತೇಳಿ ನಾವು ತಮ್ಮ ಮೂಲಕ ಒತ್ತಾಯ ಪಡ್ತೀವಿ.